ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಕ್ಯಾಪ್ಟನ್ ರೂಮ್ ವಿಶೇಷ ಮೌಲ್ಯವನ್ನು ಹೊಂದಿದೆ ಎಂದರೂ ತಪ್ಪಾಗಲಿಕ್ಕಿಲ್ಲ. ಕ್ಯಾಪ್ಟನ್ ಆದವರು ಮಾತ್ರ ಈ ರೂಮ್ ಪ್ರವೇಶ ಮಾಡಬೇಕು. ಅದಕ್ಕೆ ಅಷ್ಟು ವಿಶೇಷವಾದ ಸ್ಥಾನ ಮಾನವಿದೆ. ಆದರೆ ಈ ಬಾರಿಯ ಸ್ಪರ್ಧಿಗಳಿಗೆ, ಅದರಲ್ಲೂ ಗಿಲ್ಲಿ ನಟನಿಗೆ ಇದರ ಮೌಲ್ಯ ತಿಳಿದಂತೆ ಕಾಣಿಸ್ತಾ ಇಲ್ಲ. ಅವರು ಕ್ಯಾಪ್ಟನ್ ಆಗದೇ ಇದ್ದರೂ ಆ ರೂಮ್ ಬಳಸಿದ್ರು. ಇದರಿಂದ ಕ್ಯಾಪ್ಟನ್ ರೂಮ್ಗೆ ಬೀಗ ಬಿದ್ದಿದೆ. ಯಾರೇ ಕ್ಯಾಪ್ಟನ್ ಆದರೂ ಗಿಲ್ಲಿ ನಟ ಅವರು ಕ್ಯಾಪ್ಟನ್ ರೂಮ್ ಬಳಸುವುದನ್ನು ನೀವು ಕಂಡಿರಬಹುದು. ಈ ವಾರವೂ ಹಾಗೆಯೇ ಆಗಿದೆ. ಸ್ಪಂದನ ಮತ್ತು ಅಭಿಷೇಕ್ ಅವರು ಕ್ಯಾಪ್ಟನ್ ಆದಾಗ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ರೂಮ್ ಪ್ರವೇಶ ಮಾಡಿದ್ರು. ಕಾವ್ಯ ಕೂಡ ಇದ್ರು. ಆ ನಂತರ ಗಿಲ್ಲಿ ಅವರು ಬೆಡ್ ಪಕ್ಕದ ಚೇರ್ ಮೇಲೆ ಕುಳಿತರು. ನಂತರ ಒಂದು ಹಂತಕ್ಕೆ ಮುಂದೆ ಹೋದ ಗಿಲ್ಲಿ ಅವರು ಹಾಸಿಗೆ ಮೇಲೆ ಮಲಗಿದ್ರು. ಅಲ್ಲಿದ್ದ ಅಭಿಷೇಕ್, ಧನುಷ್ ಅವರು ಹೊರಗೆ ಹೋಗುವಂತೆ ಹೇಳಿದ್ರೂ ಕೇಳಲಿಲ್ಲ. ಹಾಗೆ ಕುಳಿತುಕೊಳ್ಳಬಾರದು ಎಂದು ಅಭಿಷೇಕ್ ಹೇಳಿದ್ರು. ಆದರೆ ಇದನ್ನು ಗಿಲ್ಲಿ ಕೇಳಲೇ ಇಲ್ಲ. ಅವರು ಮಲಗೇ ಇದ್ದರು. ಇಷ್ಟು ದಿನ ಸುದೀಪ್ ಅವರು ಈ ವಿಷಯದಲ್ಲಿ ಸೈಲೆಂಟ್ ಆಗಿದ್ರು. ಈಗ 70 ದಿನಗಳ ಬಳಿಕ ಕ್ಯಾಪ್ಟನ್ ರೂಮ್ಗೆ ಬೀಗ ಬಿದ್ದಿದೆ. ಹೊಸ ಪ್ರೋಮೋ ರಿಲೀಸ್ ಆಗಿದೆ. ಕ್ಯಾಪ್ಟನ್ಗೆ ಮರ್ಯಾದೆ ಇಲ್ಲ, ಕ್ಯಾಪ್ಟನ್ ರೂಮ್ಗೂ ಮರ್ಯಾದೆ ಇಲ್ಲ ಅಲ್ಲವೇ ಗಿಲ್ಲಿ? ಕ್ಯಾಪ್ಟನ್ ರೂಮ್ಗೆ ಬೆಲೆ ಇದೆ. ಇಷ್ಟು ಸೀಸನ್ಗಳಲ್ಲಿ ಒಮ್ಮೆ ಇದೇ ರೀತಿ ಬೀಗ ಬಿದ್ದಿತ್ತು. ಈಗ ಮತ್ತೆ ಅದೇ ನಡೆಯುತ್ತಿದೆ ಎಂದು ಕ್ಯಾಪ್ಟನ್ ರೂಮ್ಗೆ ಬೀಗ ಹಾಕಿಸಿದ್ದಾರೆ ಸುದೀಪ್. ಈ ಮೊದಲು ರೂಪೇಶ್ ಶೆಟ್ಟಿ ಸೀಸನ್ನಲ್ಲಿ ಕ್ಯಾಪ್ಟನ್ ರೂಮ್ಗೆ ಬೀಗ ಹಾಕಲಾಗಿತ್ತು. ಈಗ ಮತ್ತದು ರಿಪೀಟ್ ಆಗಿದೆ.